ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಈಗಾಗಲೇ ನಾನು ಈ ಗಿಡದ್ದು ವಿಡಿಯೋ ಮಾಡಿದ್ದೆ. ಅಂದರೆ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊತೀನಿ. ಹಾಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಈ ಗಿಡನ ನೆಡುವಾಗ ನಿಮಗೆ ತೋರಿಸಿದ್ದೆ ಈ ಬಳ್ಳಿ ಹೆಂಗೆ ಹೋಗುತ್ತೆ ಅಂತ. ಅದೇ ಫ್ರೆಂಡ್ಸ್, ಹಾಗಲಕಾಯಿ ಗಿಡ. ನೀವು ನೋಡ್ತಾ ಇರ್ಬೋದು ಎಲ್ಲ ಹೂ ಬಿಟ್ಟಿದೆ ಆಗ್ಲೇನೆ. ನಾನು ನೆಡುವಾಗ ಎಷ್ಟು ಇದಾಗಿತ್ತು ಅದ್ರ ನೆಕ್ಸ್ಟ್ ವಿಡಿಯೋ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇಲ್ಲೆಲ್ಲ ಹೂಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಮಿಡಿ ಕೂಡ ಆಗಿದೆ, ಅಂದ್ರೆ ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಆಗಿದೆ. ತೋರಿಸ್ತೀನಿ ನಾನು ನಿಮ್ಗೆ ಈ ಕಾಯಿಗಳು ಕೂಡ. ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ. ನೀವು ಚಿಕ್ಕ ಕಾಯಿಗಳು ಕೂಡ ಆಗಿದೆ. ಒಂದೇ ಅಲ್ಲ, ಈಗ ಸುಮಾರು ಒಂದು 5-6 ಕಾಯಿಗಳು ಕೂಡ ಆಗಿದೆ ಇದರಲ್ಲಿ. ಹೂಗಳು ಕೂಡ ತುಂಬ ಬಂದಿದೆ. ಈ ಥರ ಹೂ ಬಂದರೆ ಪ್ರಯೋಜನ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದು ಬರೀ ಹೂ ಮಾತ್ರ. ಆದರೆ ನಮಗೆ ಈ ಹೂ ಬೇಕೇ ಬೇಕು. ಇದು ನಾವು ಪಾಲಿನೇಷನ್ ಎಲ್ಲ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತಿದೆ. ಈ ವಿಡಿಯೋನಲ್ಲಿ ಅದು ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತೆ ನೋಡಿ, ಇದು ಕೂಡ ಕಾಯಿ ಬಂದಿದೆ. ಬಟ್ ಈ ಕಾಯಿ ನೋಡಿ ಚೆನ್ನಾಗಿ ಬಂದಿತ್ತು, ಇದು ಹಾಳಾಗ್ತಾ ಇದೆ. ಇದು ಪ್ರಯೋಜನ ಇಲ್ಲ, ನಾವು ಇಟ್ಟು ಇದನ್ನ ತೆಗೆದ್ಬಿಡ್ಬೇಕು. ನೋಡಿ ಚಿಕ್ಕ ಚಿಕ್ಕದು ಇದಾಗಿದೆ. ಇನ್ನ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ತುಂಬ ಚಿಕ್ಕ ಚಿಕ್ಕದು ಇದೆ. ಇವಾಗ ಇನ್ನು ಸ್ವಲ್ಪ ದೊಡ್ಡದಾಗಬೇಕಷ್ಟೆ. ಒಂದೇ ಒಂದು ಮಾತ್ರ ದೊಡ್ಡ ಹಾಗಲಕಾಯಿ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ನೋಡಿ ಈ ರೀತಿ ಹಾಗಲಕಾಯಿ ಜೊತೆಗೆ ಹೂವನೂ ಬರುತ್ತೆ. ಇದಕ್ಕೆ ನಾವು ಈಗ ಮಾಮೂಲಿ ಈ ಹೂವು ಇದೆಯಲ್ಲ, ಇದನ್ನು ತಗೊಂಡು ನಾವು ಪಾಲಿನೇಷನ್ ಮಾಡಬೇಕು. ಆವಾಗ ಕಾಯಿ ತುಂಬ ಚೆನ್ನಾಗೇ ಬರುತ್ತೆ. ನೀವು ಕಾಣಿಸ್ತಾ ಇದೆ ಅನ್ಕೊಂತೀನಿ, ಎಲ್ಲಾನು ಚಿಕ್ಕ ಚಿಕ್ಕ ಹಾಗಲಕಾಯಿಗಳಿದೆ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಬೇಕಿದ್ರೆ ಚಪ್ರ ಕೂಡ ಮಾಡ್ಬೋದು, ಇಲ್ಲ ಈ ರೀತಿ ಕೋಲ್ ಸಪೋರ್ಟ್ ಕೊಟ್ಟು ಕೂಡ ಮಾಡ್ಬೋದು. ನಾನಿಲ್ಲಿ ಪೈಪಿನ ಸಪೋರ್ಟ್ ಕೊಟ್ಟು ಈ ಥರ ಕೋಲ್ಗಳು ಕೊಟ್ಟು ಮತ್ತೆ ಅದರಲ್ಲಿ ದಾರ ಎಲ್ಲ ಕಟ್ಟಿ ಈ ರೀತಿ ಸಪೋರ್ಟ್ ಮಾಡಿದ್ದೀನಿ. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಕೆಲವು ಬೀಜಗಳು ಹಾಕಿದ್ದೀನಿ ಇದರಲ್ಲಿ ಬರ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ನೀವು. ಇದ್ರ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ, ಅದು ಕೂಡ ನೀವು ನೋಡಿ ಮಿಸ್ ಮಾಡ್ತೀರಾ. ಇದಕ್ಕೆಲ್ಲ ಇವಾಗ ನಾನು ಸಪೋರ್ಟ್ ಕೊಟ್ಟಿದ್ದೀನಿ, ದಾರದಿಂದ ಕಟ್ಟಿದ್ದೀನಿ ಮೇಲೆ ಬರೋದಕ್ಕೆ. ಇದೆಲ್ಲ ಬಳ್ಳಿ ಆಗಿರೋದ್ರಿಂದ ಹಬ್ಬಬೇಕು, ಅದಕ್ಕೋಸ್ಕರ ನಾನು ಇದನ್ನು ಸಪೋರ್ಟ್ ಕೊಟ್ಟಿದ್ದೀನಿ ಈ ಥರ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣೋ ಬೆಲ್ಲೈಕನ್ನ ಮುಟ್ಟಿದರೆ ನಾನು ಮಾಡೋವಂಥ ವೀಡಿಯೋಗಳಾಗಿರ್ಬೋದು, ರೆಸಿಪಿಗಳಾಗಿರ್ಬೋದು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಒಂದು ಹಳೆ ಚಪ್ಪಲಿನ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ಈ ಕೆಲವ್ರದ್ದು ಇದು ದೃಷ್ಟಿ ಬಿದ್ದರೆ ಹಾಳಾಗುತ್ತೆ ಅನ್ನೋ ಒಂದು ಇದಿರುತ್ತೆ, ಗಿಡ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ಹಾಗಾಗಿ ಆ ರೀತಿ ಹಳೆ ಚಪ್ಪಲಿ ಹಾಕಿದರೆ ಯಾರೇ ಏನೇ ನೋಡಿ ಕಣ್ಣು ಹಾಕಿದ್ರು ಕೂಡ ಏನೂ ಆಗಲ್ಲ ಅಂತ ಒಂದು ನಂಬಿಕೆ ಅಷ್ಟೆ. ತುಂಬ ಸಸಿಗಳನ್ನ ಹಾಕಿದ್ದೆ, ಆದರೆ ಕೆಲವು ಸಸಿಗಳೆಲ್ಲ ಇಲ್ಲಿ ಹುಳಗಳು ಬಂದು ತಿಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಕಾಪಾಡಿಕೊಂಡ್ರೂ ಸಾಕೋಗೋದಿಲ್ಲ. ನೀವು ಬ್ಯಾಗುಗಳಲ್ಲೂ ಕೂಡ ತುಂಬ ನಾನು ಹಾಕಿದ್ದೀನಿ. ಈಗೆಲ್ಲ ಇದು ನಿನ್ನೆ ತಾನೇ ಹಾಕಿದ್ದೀನಿ. ನಿನ್ನೆ ಹಾಕಿರೋದು ಅಂದರೆ ಇದೆಲ್ಲ ಬೀಟ್ರೋಟ್ ಸಸಿಗಳನ್ನ ಹಾಕಿದ್ದೀನಿ. ಮೂಲಂಗಿ ಇದಿದೆ, ಮತ್ತು ಸೊಪ್ಪಿದೆ, ಒಂದೆಲಗ ಸೊಪ್ಪಿನ ಇದಿದೆ, ಮತ್ತು ಇದು ಪಾಲಕ್ ಸೊಪ್ಪು, ಈ ಥರ ಎಲ್ಲ ಸಸಿಗಳು ಕೂಡ ಇದೆ ಇಲ್ಲಿ. ಇದು ಹರವೆ ಸೊಪ್ಪು ಅಂತ ಹೇಳ್ತೀವಿ. ಇದು ಕೆಂಪುದು ಮತ್ತು ಅದು ಹಸುರಿದು. ನೀವು ಈ ರೀತಿ ಸುಮಾರು ಗಿಡಗಳನ್ನ ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಲಸಂಡೆ ಅಂತ ಹೇಳ್ತೀವಿ. ಅದು ಗಿಡ ಇದು ಇವಾಗ ತಾನೇ ಬರ್ತಾ ಇದೆ, ಚೆನ್ನಾಗೆ ಮೇಲೆ ಹೋಗ್ತಾ ಇದೆ ಅಂತ. ಹಿಂಗೆ ಸಪೋರ್ಟ್ ಕೊಡ್ಬೇಕು. ಅದಕ್ಕೆ ಸಪೋರ್ಟ್ ಕೊಟ್ಟಾಗ ಆ ಬಳ್ಳಿ ಎಲ್ಲ ಮೇಲೆ ಹೋಗೋಕ್ಕೆ ಚೆನ್ನಾಗಿ ಆಗುತ್ತೆ. ಎಲ್ಲೆಲ್ಲಿ ಇದೆ ಅಂತ ಗೊತ್ತಿಲ್ಲ ನೋಡಿ, ಸಂದಿನಲ್ಲೆಲ್ಲ ಇದೆ. ಚಿಕ್ಕ ಚಿಕ್ಕ ಇದಿದೆ ಹಾಗಲಕಾಯಿಗಳು, ವೈಟ್ ಕಲರ್ ಬರೋ ಹಾಗಲಕಾಯಿ. ನನ್ನ ಹತ್ರ ಇನ್ನೂ ಒಂದು ಗಿಡ ಹಾಕಿದ್ದೀನಿ, ಅದು ಬಂದು ಗ್ರೀನ್ ಕಲರಿಂದು. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲೂ ಕೂಡ ಕಾಯಿಗಳಿದೆ ಇವಾಗ. ಇದರಲ್ಲಿ 2 ಥರ ಹಾಗಲಕಾಯಿ ಇರೋದ್ರಿಂದ, ಒಂದು ವೈಟು ಮತ್ತು ಇನ್ನೊಂದು ಗ್ರೀನ್ ಕಲರು. ಗ್ರೀನ್ ಕಲರಲ್ಲಿ ಕಹಿ ಜಾಸ್ತಿ ಅಂತ ಹೇಳ್ತಾರೆ. ಅದು ಕೂಡ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಕೂಡ ಕಹಿ ಇದೆ, ಕಹಿ ಇಲ್ಲ ಅಂತಲ್ಲ, ತುಂಬಾ ಕಹಿ ಬರುತ್ತೆ ಇದು ಕೂಡ. ಇದರಲ್ಲೂ ಕೂಡ ನಾವು ಮಾಡಿ ತಿನ್ಬೋದು, ಪಲ್ಯ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ ತಿನ್ಬೋದು. ನೋಡಿ ಹೆಂಗಿದೆ ಅಂತ.
ಇದು ಬೆಳೀತಾ ಇರುವಾಗಲೇ ನಾವು ಸ್ವಲ್ಪ ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ತಾ ಇರಬೇಕು. ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಹೊಸ ಹೊಸ ವೀಡಿಯೋಗಳ ಜೊತೆ ಸಿಗ್ತಾ ಇರ್ತೀನಿ ನಾನು ಕೂಡ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವಿಡಿಯೋ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.